ವೀಕ್ಷಕರ ಮೊದಲು ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ನಾವು ಮಾತಾಡ್ತಾ ಹೋಗೋಣ. ಈ ವಿಡಿಯೋ ಆಕಸ್ಮಿಕವಾಗಿ ಹೊರಬಂದಿದ್ದ ಅಥವಾ ಉದ್ದೇಶಪೂರ್ವಕವಾಗಿ ಈಗ ವೈರಲ್ ಮಾಡಲಾಗ್ತಾ ಇರುವಂತದ್ದ? ಮುಂದಿನ ಕ್ರಮಗಳಿಗೆ ಈಗಿಂದಾನೇ ಗ್ರೌಂಡ್ ವರ್ಕ್ ಶುರು ಆಗಿದ್ಯಾ? ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅಮಿತ್ ಶಾಜಿ ಅವರು ಸುಮ್ಮನೆ ಕೂತಿಲ್ಲ, ಒಂದಷ್ಟು ಮಹತ್ವದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸಿಜೆಪಿ ಲಿಂಕ್ ಅಷ್ಟು ಸುಲಭವಾಗಿ ಬಿಡೋ ಮಾತೇ ಇಲ್ಲ ಅಂತ. ಈ ವಿಡಿಯೋ ಜುಲೈ 19ನೇ ತಾರೀಕಿನ ವಿಡಿಯೋ ಅಂತ ವೈರಲ್ ಆಗ್ತಾ ಇದೆ. ಜುಲೈ 20ನೇ ತಾರೀಕು ನಡೆದಂತಹ ಆ ಹಿಂಸಾಚಾರಕ್ಕೂ ಮುನ್ನ ದೆಹಲಿ ಪೊಲೀಸರು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಆ ಎಚ್ಚರಿಕೆಯನ್ನ ಅಭಿಜಿತ್ ದೀಪ್ಗೆ ಗ್ಯಾಂಗ್ ಉದ್ದೇಶಪೂರ್ವಕವಾಗಿ ಹಾಗಾದ್ರೆ ಕಡೆಗಣಿಸಿದ್ರ ಅನ್ನುವಂತ ಪ್ರಶ್ನೆ ಈ ವಿಡಿಯೋ ನೋಡಿದ ಮೇಲೆ ಬರ್ತಾ ಇರುವಂತದ್ದು. ವರದಿಗಳ ಪ್ರಕಾರ ನವದೆಹಲಿ ಡಿಸಿಪಿ ಸಚಿನ್ ಶರ್ಮಾ, ಅದೇ ರೀತಿ ಜಾಯಿಂಟ್ ಸಿಪಿ ದೀಪಕ್ ಪುರೋಹಿತ್ ಅವರು ಜಂತರ್ ಮಂತರ್ ಪ್ರತಿಭಟನೆ ನಿಯಂತ್ರಣ ತಪ್ತಾ ಇದೆ, ಜನಸಂದಣಿಯನ್ನ ನಿಭಾಯಿಸೋದಕ್ಕೆ ವಾಲಂಟಿಯರ್ಸ್ ಯಾರು ಇಲ್ಲ, ಒಂದಷ್ಟು ಅಪರಾಧ ಹಿನ್ನೆಲೆ ಇರುವಂತವರು ಒಂದಷ್ಟು ಮಂದಿ ಎಲ್ಲರೂ ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅಂತ ಸೌರವ್ ದಾಸ್ಗೆ ಆಗಿರ್ಬೋದು, ಅಭಿಜಿತ್ ದೀಪ್ಗೆ ಆಗಿರ್ಬೋದು, ಇವರೆಲ್ಲರಿಗೂ ಬಹಳಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಬಟ್ ಆ ಎಚ್ಚರಿಕೆಗಳನ್ನ ಗಂಭೀರವಾಗಿ ಇವ್ರು ಯಾರು ಕೂಡ ಪರಿಗಣಿಸಲಿಲ್ಲ. ಹಾಗಾಗಿ ಆ ಹಿಂಸಾಚಾರ ಪ್ಲಾನ್ಡ್ ಆಗಿತ್ತ ಅನ್ನುವಂತಹ ಅಭಿಪ್ರಾಯ ಈಗ ಹೊರಗೆ ಬರ್ತಾ ಇರುವಂತದ್ದು. ಈಗ ಇನ್ನೊಂದು ವಿಡಿಯೋವನ್ನ ತೋರಿಸ್ತೀನಿ, ಅದನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಇದ್ಯಾವ ವಿಡಿಯೋ ಅಂತ ಕೇಳ್ತಾ ಇದ್ದೀರಾ? ವಿದ್ಯಾರ್ಥಿಗಳ ಪ್ರತಿಭಟನೆ ಎಲ್ಲಿ? ಜಾರ್ಖಂಡ್ ಅಲ್ಲಿ. ಕರ್ನಾಟಕದಲ್ಲೂ ನಡೀತಾ ಇದೆ, ಅದನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಈಗ ನಾವಿವತ್ತು ತಮ್ಮನ್ನ ತಾವು ಈ ದೇಶದ ಅತಿ ದೊಡ್ಡ ಕ್ರಾಂತಿಕಾರರು, ನಾವು ಹೇಳಿದ್ರೆ ಮುಗೀತಪ್ಪ, ಏನು ಬೇಕಾದ್ರೂ ನಡೆಯುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಬದುಕ್ತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಸೋಕಾಲ್ಡ್ ನಾಯಕರುಗಳಿಗೆ, ಅದು ಅಭಿಜಿತ್ ದೀಪ್ಕೆನೆ ಆಗಿರ್ಲಿ, ಸೌರವ್ ದಾಸ್ ಆಗಿರ್ಲಿ, ಅಶುತೋಷ್ ರಾಂಕ್ ಆಗಿರ್ಲಿ, ಇವರೆಲ್ಲರಿಗೂ ಕೂಡ ಒಂದು ಪ್ರಶ್ನೆನ ಕೇಳಬೇಕು. ಏನ್ರಪ್ಪ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯನ್ನ ಎತ್ತುತ್ತೀವಿ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕೂರೋ ಮಾತೇ ಇಲ್ಲ, ಸರ್ಕಾರವನ್ನ ಪ್ರಶ್ನಿಸೋದು ನಮ್ಮ ಹಕ್ಕು, ನಾವು ಪ್ರಶ್ನೆಯನ್ನ ಮಾಡೇ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಮಾತುಗಳನ್ನಾಡುವಂತಹ ನೀವುಗಳು ಎಲ್ಲಿ ಜಾರ್ಖಂಡ್ ಅಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿ ಕರ್ನಾಟಕದಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಮೊನ್ನೆ ಅಭಿಜಿತ್ ದೀಪ್ಗೆ ಗ್ಯಾಂಗ್ ಇವರನ್ನು ನಂಬಿ ಅದೆಷ್ಟೋ ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಯಿಂದ ಬೇರೆ ಬೇರೆ ರಾಜ್ಯಗಳಿಂದ ದೆಹಲಿಗೆ ಬರ್ತಾರೆ. ಇವರು ನಮ್ಮ ಸಮಸ್ಯೆಗೆ ನ್ಯಾಯವನ್ನ ಕೊಡಿಸ್ತಾರೆ, ನಮ್ಮ ಪರವಾಗಿ ಹೋರಾಟವನ್ನ ಮಾಡ್ತಾರೆ ಅನ್ನುವಂತಹ ಒಂದೇ ಒಂದು ನಂಬಿಕೆಯಿಂದ ಅಭಿಜಿತ್ ದೀಪ್ಕೆಯನ್ನ ಮೊನ್ನೆ ಪ್ರತಿಭಟನೆ ಆದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ, ನಮ್ಮ ಚಳುವಳಿ ಇನ್ನೂ ಮುಗಿದಿಲ್ಲ, ನಾವು ನಿರಂತರವಾಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾನೆ ಇರ್ತೀವಿ, ದೇಶದ ಪ್ರತಿಯೊಂದು ರಾಜ್ಯಕ್ಕೂ ನಾವು ಹೋಗ್ತೀವಿ, ವಿದ್ಯಾರ್ಥಿಗಳ ಜೊತೆಗೆ ಜೀವನ ಪೂರ್ತಿ ನಿಲ್ತೀವಿ ಅಂತ ಹೇಳ್ತಾನೆ. ಜನ ಇದನ್ನ ನಂಬಿ ವಾವ್ ಎಂತಹ ವ್ಯಕ್ತಿ, ಎಂತಹ ಬದ್ಧತೆ ಅಂತ ಹೊಗಳಿದ್ದು. ಬಟ್ ಈಗ ಜನರಿಗೆ ನಿಧಾನವಾಗಿ ಇವರ ಮುಖವಾಡ ಅರ್ಥ ಆಗ್ತಾ ಇದೆ, ಇವ್ರು ಏನನ್ನೋದು ಅರ್ಥ ಆಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿ ಚಳುವಳಿ ಅನ್ನೋದು ಕೇವಲ ಬಿಜೆಪಿ ವಿರೋಧಿ ಪ್ರತಿಭಟನೆ, ಇದು ಸನಾತನ ವಿರೋಧಿ ಪ್ರತಿಭಟನೆ, ಇದರಲ್ಲಿ ಇದಕ್ಕಿಂತ ಹೆಚ್ಚಿನ ಏನು ಇಲ್ಲ, ಇದು ದೇಶ ವಿರೋಧಿ ಪ್ರತಿಭಟನೆ. ಇದನ್ನ ಜನ ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಈ ಸಿಜೆಪಿಯದ್ದು ವಿದ್ಯಾರ್ಥಿಗಳ ಹೋರಾಟ ಮಾತ್ರ ಆಗಿದ್ರೆ, ಅಥವಾ ಮೊನ್ನೆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ರಲ್ವಾ ಒಂದಷ್ಟು ಈ ಸೋಕಾಲ್ಡ್ ಸೆಲೆಬ್ರಿಟೀಸ್ ಗಳಾಗಿರ್ಬಹುದು, ಆ ಪೊಲೀಸರ ಮೇಲೆ ಆಗಿರುವಂತಹ ದಾಳಿಯನ್ನ ಕೂಡ ಲೆಕ್ಕಿಸದೆ ಆ ಗೂಂಡ ವರ್ತನೆಯನ್ನ ತೋರಿದಂತಹ ವಿದ್ಯಾರ್ಥಿಗಳಿಗೆ ಆ ಕಣ್ಣೀರನ್ನ ಹಾಕಿದಂತಹ ಮಂದಿ ಇವತ್ತು ಜಾರ್ಖಂಡ್ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಆ ಪ್ರತಿಭಟನೆ ಅವರಿಗೆ ಕಾಣಿಸ್ತಾ ಇಲ್ವಾ? ಮೊನ್ನೆ ಇದ್ದಂಥದ್ದು ವಿದ್ಯಾರ್ಥಿಗಳು, ಇಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾಕೆ ಯಾರು ಕೂಡ ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ? ಜಾರ್ಖಂಡ್ ನ ಜೆಪಿಎಸ್ಸಿ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ, ನಾವು ಸಿಜೆಪಿ ಅವರಿಗೆ ಮೆಸೇಜ್ ಅನ್ನು ಮಾಡಿದ್ವಿ, ಆದ್ರೆ ಅವರು ನಮಗೆ ರಿಪ್ಲೈ ಅನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಪ್ರತಿಭಟನೆಯನ್ನ ಮೀಡಿಯಾದವರು ಕವರ್ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. सीजेपी को पर्सनल मैंने मैसेज किया था उसको ट्विटर पे, बट वो रिसीव नहीं किए हैं. बस उसकी नीड है हमें, यदि आ जाए तो अत्यंत में, क्योंकि हम ये सीजेपी यदि जाए तो वो सारी चीज़ को जानता है कि कैसे क्या करना है. यहाँ पे हम छात्र सफिशिएंट है मानते हैं, लेकिन थोड़ा सा और हाइप बने. हाइप नहीं है, रियलिटी में जो देखे हो कि उनको लगता है कि बहुत छोटा प्रोटेस्ट है, उनको अब शामिल होना चाहिए, क्योंकि उसका एक कोई मुद्दा बचा नहीं पर्सनल. यदि ಏನ್ ಹೇಳ್ತೀರಾ ಹಾಗಾದ್ರೆ ಇದಕ್ಕೆ? ಜಾರ್ಖಂಡ್ ವಿದ್ಯಾರ್ಥಿಗಳು
ವಿದ್ಯಾರ್ಥಿಗಳು ಅಲ್ಲಿರುವಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ಲಿನ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆ ರಾಹುಲ್ ಇಟಲಿ ಅಂಡ್ ಗ್ಯಾಂಗ್ ದೆಹಲಿಯಲ್ಲಿ ನಾವು ವಿದ್ಯಾರ್ಥಿಗಳ ಪರ ಅಂತ ಹೇಳಿ ನಾಟಕವನ್ನ ಮಾಡಿಕೊಂಡು ಮೋದಿ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದೇನು, ವಿದ್ಯಾರ್ಥಿಗಳ ಧ್ವನಿ ಆಗ್ತೇವೆ ಅಂತ ಹೇಳ್ಕೊಂಡಿದ್ದೇನು. ಅದೇ ರಾಹುಲ್ ಇಟಲಿಗೆ ಯಾಕೆ ತಮ್ಮದೇ ಸರ್ಕಾರ ಅಧಿಕಾರದಲ್ಲಿರುವಂತಹ ಜಾರ್ಖಂಡ್ಗೆ ಹೋಗಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲೋದಕ್ಕೆ ಆಗ್ತಾ ಇಲ್ವಾ? ಯಾಕೆ ಅಲ್ಲಿ ಯಾರ ನಿವಾಸ ಕೂಡ ಇಲ್ವಾ ಮುತ್ತಿಗೆ ಹಾಕೋದಕ್ಕೆ? ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ರೆ ಹೋಗ್ತಾ ಇದ್ರ? ಅಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಯಾರಿಗೂ ಕಾಣಿಸ್ತಾನೆ ಇಲ್ವಾ? ಅವರು ವಿದ್ಯಾರ್ಥಿಗಳಲ್ವಾ? ಅವರಿಗೂ ಆಗಿರುವಂತದ್ದು ಅನ್ಯಾಯ ಅಲ್ವಾ? ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನೂರಾರು ಸಾವಿರಾರು ಲೋಪಗಳಿದ್ದಾವೆ. ಅದಕ್ಕೀಗ ಉತ್ತರವನ್ನ ಯಾರು ಕೊಡ್ತಾರೆ? ವೀಕ್ಷಕರ, ಜಾರ್ಖಂಡ್ ಮುಕ್ತಿ ಮೋರ್ಚಾದ ಯಾವ ನಾಯಕನು ಕೂಡ ಆ ಪ್ರತಿಭಟನೆಯಲ್ಲಿ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಯಾವ ನಾಯಕನು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಸಮಾಜವಾದಿ ಪಕ್ಷದ ಯಾವ ನಾಯಕನು ಕೂಡ ಆ ವಿದ್ಯಾರ್ಥಿಗಳ ಬೆಂಬಲಕ್ಕೆ ಹೋಗಿ ನಿಲ್ತಾ ಇಲ್ಲ. ಅಷ್ಟೇ ಯಾಕೆ, ತಮ್ಮನ್ನ ತಾವು ವಿದ್ಯಾರ್ಥಿಗಳ ನಾಯಕ ಅಂತ ಹೇಳಿಕೊಳ್ಳುವಂತ ಅಭಿಜಿತ್ ದೀಪ್ಕೆ ಅಂಡ್ ಗ್ಯಾಂಗ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ವಿದ್ಯಾರ್ಥಿಗಳವರನ್ನ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ, ಅಭಿಜಿತ್ ದೀಪ್ಕೆ ನಮ್ಮ ಪ್ರತಿಭಟನೆಯನ್ನ ಬೆಂಬಲಿಸೋದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ. ಅಭಿಜಿತ್ ದೀಪ್ಕೆ ಕೊಟ್ಟಂತ ಉತ್ತರ ಏನು ಗೊತ್ತಾ? ನನಗೆ ಟೈಫಾಯ್ಡ್ ಇರೋದ್ರಿಂದ ಜಾರ್ಖಂಡ್ ಪ್ರತಿಭಟನೆಗೆ ಬರೋದಕ್ಕಾಗ್ತಾ ಇಲ್ಲ. हम लोग चाहते हैं सर, आपसे विनती कर रहे हैं प्लीज कि आप एक बार आ जाएं. हाँ हम लोग कल पूरी कोशिश करेंगे वहाँ आने की. अभी भी टाइफाइड हो रखा है. मैं अभी ವಾಹ್, ಪ್ರತಿದಿನ ನೂರಾರು ಇಂಟರ್ವ್ಯೂ, ಇನ್ಸ್ಟಾ ಲೈವ್ ಇವೆಲ್ಲದಕ್ಕೂ ಸಮಯ ಇದೆ. ಅವಾಗೆಲ್ಲೂ ಕೂಡ ಅಭಿಜಿತ್ಗೆ ಸರಿಯಾಗಿ ಇರ್ತಾರೆ. ಬಟ್ ಜಾರ್ಖಂಡ್ ವಿಷಯ ಅಂತ ಬಂದಾಗ ಪಾಪ ಟೈಫಾಯ್ಡ್. ಹಾಗಾದ್ರೆ ಉಳಿದಿರೋರೆಲ್ಲಿದ್ದಾರೆ? ಅಶುತೋಷ್ ರಾಂಕಾ, ಸೌರವ್ ದಾಸ್, ನೇಹಾ ಸಿಂಗ್ ಇವರಾದ್ರೂ ಹೋಗ್ಬಹುದಲ್ವಾ? ಕೊನೆಗೀಗ ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ. ಸಾಕಾ? ಅಷ್ಟು ಮಾಡಿದ್ರೆ ಸಾಕಾಗತ್ತಾ? ವೀಕ್ಷಕರು, ಇಲ್ಲಿ ವಿಚಾರ ವೆರಿ ಸಿಂಪಲ್. ಅಲ್ಲಿ ಹೋಗಿ ಇವರಿಗೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಜೆಪಿ ಪಕ್ಷದ ಸರ್ಕಾರ ಇಲ್ಲ. ಒಂದ್ ವೇಳೆ ಜಾರ್ಖಂಡ್ ಅಲ್ಲಿ ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿ ಇದ್ದದಿದ್ರೆ ಇಷ್ಟೊತ್ತಿಗಾಗ್ಲೇ ಅಭಿಜಿತ್ ದೀಪ್ಕೆ ಅಲ್ಲಿಗೆ ಹೋಗಿ ಟೆಂಟ್ ಹಾಕೊಂಡು ಕೂತಾಗಿರ್ತಿತ್ತು. ಕಾಕ್ರೋಚ್ ಜನತಾ ಪಾರ್ಟಿಯ ಈ ಒಂದು ಚಳುವಳಿ ಅಂತ ಹೇಳಿ ಆರಂಭ ಮಾಡ್ತಾ ಇದ್ರು. ಸರ್ಕಾರದಿಂದ ಉತ್ತರದಾಯಿತ್ವ ಕೇಳುವಂತ ಹೆಸರಲ್ಲಿ ರಾಜೀನಾಮೆಯನ್ನು ಕೇಳ್ತಾ ಇದ್ರು. ಯಾರ್ದು? ಮೋದಿ ಅವರದ್ದು. ಇನ್ನು ಮೋದಿಜಿ ಅವರ ಬಗ್ಗೆ ಒಂದಷ್ಟು ಜನರನ್ನ ಕರೆಸಿ ಬಾಯಿಗೆ ಬಂದ ಹಾಗೆ ಮಾತಾಡ್ಸ್ತಾನೂ ಇದ್ರು. ಬಟ್ ಏನು ಮಾಡೋದು? ಮೋದಿಜಿನ ಪ್ರಶ್ನೆ ಮಾಡಬಾರ್ದಾ ಅಂತ ದೆಹಲಿಯ ಪ್ರತಿಭಟನೆಗೆ ಬೆಂಬಲವನ್ನ ಕೊಟ್ಟವರು ಇವತ್ತು ಜಾರ್ಖಂಡ್ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಕಾಣಿಸ್ತಾ ಇಲ್ಲ. ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ಎಂಥದೇ ಡಿಫ್ರೆನ್ಸ್ ಇಲ್ಲಿ. ಬಟ್ ವಿದ್ಯಾರ್ಥಿಗಳು ಅಂತ ಬಂದಾಗ ಎಲ್ಲರೂ ವಿದ್ಯಾರ್ಥಿಗಳೇ ತಾನೇ, ಅನ್ಯಾಯ ತಾನೇ ಎಲ್ರಿಗೂ ಆಗಿರುವಂಥದ್ದು. ವೀಕ್ಷಕರು, ಜಾರ್ಖಂಡ್ ವಿದ್ಯಾರ್ಥಿಗಳ ಆರೋಪ ಏನು ಅಂತಂದ್ರೆ, ಜಾರ್ಖಂಡ್ ಅಲ್ಲಿ ನಾಗರಿಕ ಸೇವೆ ಸೇರಿದ ಹಾಗೆ ಬೇರೆ ಬೇರೆ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ನಿರಂತರವಾಗಿ ಸೋರಿಕೆ ಆಗ್ತಾ ಇದ್ದಾವೆ. ಸೊ ಇದರಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ದೊಡ್ಡ ಮಟ್ಟದ ಆಟ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಸರ್ಕಾರಕ್ಕೆ ಇದ್ಯಾವುದರ ಬಗ್ಗೆ ಕೂಡ ಕಾಳಜಿ ಇಲ್ಲ. ಇದರ ಜೊತೆಗೆ ಜಾರ್ಖಂಡ್ ಅಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇರುವಂತಹ ಒಂದಷ್ಟು ಏಜೆನ್ಸಿಗಳ ಮೇಲೂ ಕೂಡ ಗಂಭೀರ ಆರೋಪಗಳಿದಾವೆ. ಆ ಏಜೆನ್ಸಿಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ನಿಷೇಧ ಮಾಡಿದ್ದಾಗಿದೆ. ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ಅದನ್ನ. ಯಾಕಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸೋದಕ್ಕೆ ವಿಫಲರಾಗಿದ್ದಾರೆ ಅನ್ನುವಂತಹ ಕಾರಣಕ್ಕೆ. ಆದ್ರೆ ಜಾರ್ಖಂಡಿನ ವಿಚಾರಕ್ಕೆ ಬಂದಾಗ ಮಾತ್ರ ಹೇಮಂತ್ ಸೊರೇನ್ ಸರ್ಕಾರ ಆ ಏಜೆನ್ಸಿಗಳನ್ನೇ ಕರೆಸಿಕೊಂಡು ಪರೀಕ್ಷೆಯನ್ನು ನಡೆಸ್ತಾ ಇರೋದು ಯಾಕೆ? ಇದು ವಿದ್ಯಾರ್ಥಿಗಳ ಪ್ರಶ್ನೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬ್ಲಾಕ್ ಲಿಸ್ಟ್ ಆಗಿರುವಂತಹ ಸಂಸ್ಥೆಯನ್ನ ನಮ್ಮ ರಾಜ್ಯಕ್ಕೆ ಕರೆದು ಅವರಿಂದಾನೇ ಪರೀಕ್ಷೆ ನಡೆಸೋದ್ರ ಹಿಂದೆ ಏನಿದೆ? ಇನ್ನು ಜಾರ್ಖಂಡ್ ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೆದಿರುವಂತಹ ಸಂಪೂರ್ಣ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಯನ್ನು ನಡೆಸಬೇಕು. ಕೇವಲ ಈ ಬಂಧನ ಅಥವಾ ಆಯೋಗದ ಅಧ್ಯಕ್ಷರ ರಾಜೀನಾಮೆಯಿಂದ ವಿದ್ಯಾರ್ಥಿಗಳಲ್ಲಿ ತೃಪ್ತರಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣ ಹಗರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು. ಅದರ ಜೊತೆಗೆ ನೇಮಕಾತಿ ವ್ಯವಸ್ಥೆಯಲ್ಲಿ ಶಾಶ್ವತ ಸುಧಾರಣೆಯನ್ನು ತರಬೇಕನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಈ ಎಲ್ಲಾ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಮತ್ತೆ 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 ಕೇಳ್ತಾ ಇರುವಂತದ್ದು. ಆದ್ರೆ ಸೋಕಾಳ ವಿದ್ಯಾರ್ಥಿ ನಾಯಕ ಅಭಿಜಿತ್ ದೀಪ್ಕೆ ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗದೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾನೆ. ಟೈಫಾಯ್ಡ್ ಅಂತೆ. ಒಂದು ಟ್ವೀಟ್ ಮಾಡೋದಕ್ಕಾಗಲ್ಲ, ಒಂದು ಮಾತಾಡೋದಕ್ಕಾಗಲ್ಲ. ಆಮೇಲೆ ಈ ಪ್ರತಿಭಟನೆ ಇವತ್ತು ನಿನ್ನೆಯಿಂದ ಶುರುವಾಗಿರುವಂತದ್ದಲ್ಲ. ಸುಮಾರು 1-2 ವಾರದಿಂದ ನಿರಂತರವಾಗಿ ವಿದ್ಯಾರ್ಥಿಗಳು ಬೀದಿಯಲ್ಲೇ ಕೂತ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಇವರಿಗೆ ಹೋರಾಟದ ಸಂದರ್ಭದಲ್ಲಿ ಈ ಫುಡ್ ಸ್ಪಾನ್ಸರ್ ಮಾಡುವಂತವ್ರು ಯಾರಿಲ್ಲ,
ಪಿಜ್ಜಾ ಬರ್ಗರ್ ಇವೆಲ್ಲವನ್ನ ಕಳಿಸಿ ಸಪೋರ್ಟ್ ಮಾಡೋರು ಯಾರಿಲ್ಲ. ಬಂದು ಅಯ್ಯೋ ನೋಡಿ ಅಂತ ಕಣ್ಣೀರನ್ನ ಹಾಕಿ 4 ವಿಡಿಯೋವನ್ನು ಮಾಡುವಂತಹ ವಿದ್ಯಾರ್ಥಿ ಪ್ರೇಮಿಗಳಿಲ್ಲ. ಈ ಅಶುತೋಷ್ ರಾಂಕ, ಸೌರವ್ ದಾಸ್, ಅಭಿಜಿತ್ ದೀಪ್ಕೆ, ರಾಹುಲ್ ಇಟಲಿ ಯಾರಿಲ್ಲ. ಇವ್ರು ಯಾರು ಹೋಗಿ ಹೇಮಂತ್ ಸೊರೇನ್ ನಿವಾಸದ ಮುಂದೆ ಪ್ರತಿಭಟನೆ ಕೂಡ ಮಾಡಲ್ಲ. ಯಾರು ಹೋಗಿ ಇಂಡಿ ಅಲಯನ್ಸ್ ನಾಯಕರನ್ನ ಪ್ರಶ್ನೆ ಕೂಡ ಮಾಡಲ್ಲ, ಮಾಡೋಕೆ ಸಾಧ್ಯನೂ ಇಲ್ಲ. ಹಾಗಾಗಿ ಈ ಕ್ಷಣದಲ್ಲಿ ಆ ವಿದ್ಯಾರ್ಥಿಗಳ ಜೊತೆಗೆ ಯಾರು ನಿಂತಿದ್ದಾರೆ ಅಂತ ಕೇಳಿದ್ರೆ ಯಾರೂ ಇಲ್ಲ. ಆ ವಿದ್ಯಾರ್ಥಿಗಳ ಜೊತೆಗೆ ಇವತ್ತು ಯಾರು ನಿಲ್ಲಬೇಕು? ನಾವೇ ನಿಲ್ಲಬೇಕು. ಯಾಕೆ ಅಂತಂದ್ರೆ ಈ ಬಾರಿ ಸಿಜೆಪಿಯ ನಾಯಕರು ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಮೋದಿಜಿ ಇಲ್ಲವಲ್ಲ, ಮೋದಿ ಸರ್ಕಾರ ಇಲ್ಲವಲ್ಲ. ಯಾರ ಹತ್ರ ರಾಜೀನಾಮೆಯನ್ನ ಕೇಳುವಂಥದ್ದು? ಕಾಂಗ್ರೆಸ್ ಸರ್ಕಾರದ ಹತ್ರ ರಾಜೀನಾಮೆಯನ್ನ ಕೇಳೋದಕ್ಕಾಗತ್ತಾ? ಇಂಡಿ ಒಕ್ಕೂಟವನ್ನ ಎದುರು ಹಾಕೊಳ್ಳೋದಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಇವ್ರು ಯಾರು ಕೂಡ ಇಲ್ಲಿಗೆ ಬರಲ್ಲ. ನಾವೇ ಆ ಜಾರ್ಖಂಡ್ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯನ್ನ ಎತ್ತಬೇಕು, ಅದನ್ನ ಜೀವಂತವಾಗಿ ಇಡಬೇಕು. ಇದಕ್ಕೆ ಯಾವ ರೀತಿಯಾದಂತಹ ಉತ್ತರ ಸಿಗಬೇಕು ಅದು ಸಿಗಲೇಬೇಕು. ದೆಹಲಿಯಲ್ಲಿ ಏನಾಯ್ತಲ್ವಾ, ಈ ಉತ್ತರದಾಯಿತ್ವವನ್ನು ಕೇಳಿದ್ರಲ್ವಾ, ಏನ್ ಉತ್ತರ ಸಿಕ್ತಲ್ವಾ, ಜಾರ್ಖಂಡ್ ವಿಚಾರದಲ್ಲೂ ಕೂಡ ಸಿಗಲೇಬೇಕು. ನ್ಯಾಯ ಅಂತ ಅಂದ ಮೇಲೆ ಎಲ್ಲರಿಗೂ ಒಂದೇ ನ್ಯಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.